ಇವತ್ತು ಬೆಳಿಗ್ಗೆ 3 ರೂಪಾಯಿ ಜಾಸ್ತಿ ಆಗೈತೆ ಪೆಟ್ರೋಲ್ ರೇಟ್. ಈಗ ಬಡವ್ರು ನಾವು ಎಲ್ಲಿಂದ ಪೆಟ್ರೋಲ್ ಹಾಕೋನು? ಏನ್ ಮಾಡ್ಬೇಕು? ನಾವು ಅಷ್ಟು ದುಡಿಯಾಗತ್ತಿಲ್ಲ, ಅಷ್ಟು ಪೆಟ್ರೋಲ್ ನಮ್ಮ ಮನಿ ಖರ್ಚು ಅಷ್ಟು ನಡೆಯಾಗತ್ತೈತಿ. ದುಡಿಯೋದು ನಾವು 500 ರೂಪಾಯಿ, ಪೆಟ್ರೋಲ್ ಹೋಗಾಕತ್ತೈತಿ. ಏನ್ ಮಾಡಿ ಏನ್ ಮಾಡ್ಬೇಕೇನ್? ಪೆಟ್ರೋಲ್ದು ಏನ್ ಮಾಡ್ಲಿ ನಾವು? ನಮ್ಮ ಸರ್ಕಾರ ಬಸ್ ನೋಡಿದ ಫ್ರೀ ಮಾಡ್ಯಾರ. ಫ್ರೀದ ಅವಶ್ಯಕತೆನೇ ಇಲ್ಲ, ಅದು ಟಿಕೆಟ್ ಕಮ್ಮಿನೇ ಐತದ. 7 ರೂಪಾಯಿ ಐತಿ. ನಮ್ದು ಇಲ್ಲಿಂದ ಅಡ್ಡಾಡ್ಬೇಕಂದ್ರೆ ನಾವು ಲೋಕಲ್ ಎಲ್ಲೇನು ಅಡ್ಡಾಡ್ರಿ ನೀವು, 7 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಐತಿ. ಪೆಟ್ರೋಲ್ ಜಾಸ್ತಿ ಮಾಡಿದ್ರ ನಾವು ಹೆಂಗ್ ಅಡ್ಡಾಡ್ಲಿ? ಏನ್ ಹೆಂಗಸರಿ ಹೆಣ್ಮಕ್ಳು ಏನ್ ಮಾಡ್ತಾರ? ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದಾರಲ್ಲ. ಫ್ರೀ ಮಾಡಿದಾರ. ಅದು ಅವ್ರದ್ದು ಏನ್ ಕೆಲಸ ಐತಿ? ಮನ್ಯಾಗ ಇರ್ತಾರ, ಅವ್ರಿಗೆ ಯಾಕೆ ಫ್ರೀ ಅದ? ಕೊಟ್ಟಿದ್ರೆ ನಾವು ದುಡಿದ್ ಹಾಕ್ತಿವಲ್ಲ, ನಮ್ಗೆ ಫ್ರೀ ಮಾಡ್ಬೇಕು, ಏನಾರ ನಮ್ಗೆ ಸಹಾಯ ಮಾಡ್ಬೇಕು. ಅವ್ರಿಗೆ ಏನ್ ಮಾಡ್ತೀರಿ? ಅವ್ರು ಬರೀ ಟ್ರಿಪ್ ಆಗಿರಪ್ಪ ಅಂತ ಅಡ್ಡಾಡ್ತಾರ. ನಮ್ ಸಹಾಯ ಮಾಡ್ರಲ್ಲ, ನಮ್ ಕಮ್ಮಿ ರೇಟ್ ಮಾಡ್ರಿ. ನಾವು ದುಡ್ಯಾಕ ಅಂತ ಅಡ್ಡಾಡ್ತೀವಿ ಇಲ್ಲಿ, ಹಂಗ ಪಾಲ್ತು ಅಡ್ಡಾಡಂಗಿಲ್ಲ ನಾವು. ಅವ್ರೇನ್ ಮಾಡ್ತಾರ? ಪಾಲ್ತು ಅಡ್ಡಾಡ್ತಾರ. ನಾ ಸರ್ಕಾರಿಗೆ ಇಷ್ಟ ಹೇಳ್ತೀನಿ, ನೀವು ಬಸ್ ಫ್ರೀ ಮಾಡಿರಲ್ಲ, ಅದಕ್ಕೆ ನೀವು ಚಾರ್ಜ್ ಮಾಡ್ರಿ. ಪೆಟ್ರೋಲ್ ರೇಟ್ ಇಳಿಸ್ರಿ ಸಾಕು ನನಗೆ. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಕೇಂದ್ರ ಸರ್ಕಾರದವ್ರು ಮಾಡಿರ್ತಾರೆ. ಈಗ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಇಲ್ಲಿಗೆ ಏನು ಆಡಳಿತ ಏನು ನಡೆಸ್ತಾ ಇದೆಯಲ್ಲ, ರಾಜ್ಯ ಸರ್ಕಾರದ್ದು ಮಾಡಿರ್ತಾರೆ. ಎರಡು ಸರ್ಕಾರದವ್ರು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಅಂತೀರಿ ನೀವು? ಹೌದು, ಕರೆಕ್ಟ್ ಐತಿ ನಿಮ್ ಮಾತು. ನೀವು ಮಾಡಾಕತ್ ನೀವು ಕಾಂಗ್ರೆಸ್ ಅಂತ ಇದೆ ನಮ್ಮ ಕರ್ನಾಟಕನಲ್ಲಿ, ನಾ ಇಲ್ಲ ಏನಾಗತ್ತಿಲ್ಲ. ಬಟ್ ಏನೈತಿ, ಇದ ಬೆಲೆ ಏರಿಕೆದ ಕಮ್ಮಿ ಮಾಡ್ರಿ. ಅಂದ್ರೆ ಬಸ್ ಚಾರ್ಜ್ ಮಾಡ್ಕೋರಿ, ಅದ ಅವಶ್ಯಕತೆ ಏನಿರಂಗಿಲ್ಲ. ಬಸ್ಸಿಂದ ಏನು ಫ್ರೀ ಯೋಜನೆಗಳು ಬೇಡ ಅಂತೀರಿ ನೀವು? ಬೇಡ, ಅದು ನಮ್ಗೆ ಅದು ಚಾರ್ಜ್ ಮಾಡ್ಕೊಲಿ. ಯಾಕಂದ್ರೆ ಹೆಣ್ಮಕ್ಳು ಯೋಚನೆ ಮಾಡ್ತಾರ, ಏನಂತ ಎಲ್ಲಾರು ಹೋಗೋದಿದ್ರ ಅವಶ್ಯಕತೆ ಇದ್ರೆ ಹೋಗ್ತಾರ. ಈಗ ಪಾಲ್ತು ಅಡ್ಡಾಡಕತ್ತಾರ, ನಿಮ್ಗೆ ಗೊತ್ತೈತೆನ? ಜಗ್ಗ ಮಂದಿ ಪಾಲ್ತು ಅಡ್ಡಾಡಕತ್ತಾರ. ಫ್ರೀ ಇದೆ ಅಂತ ಅಡ್ಡಾಡೋದು. ಫ್ರೀ ಅದಿದಾರ. ಸೂಟಿ ಐತಿ, ಇವತ್ತು ಸಾಲಿ ಸೂಟಿ ಐತಿ, ಮಕ್ಕಳ ಸೂಟಿ ಐತಿ, ಮನ್ಯಾಗ ಅದಾರ, ಹೋಗುನು ಅಲ್ಲಿ. ನಮ್ದು ಹಂಗಿರಂಗಿಲ್ಲ. ನಾವೇನ ನಮ್ ಕೆಲಸ ಇದ್ರೆ ಗಾಡಿ ತಗೋಬೇಕು, ಪೆಟ್ರೋಲ್ ಹಾಕೋಬೇಕು. ನಾವು ಕಾಂಟ್ರಾಕ್ಟರ್ ಅದೀವಿ. ಪೇಮೆಂಟ್ ಏನು ಜಾಸ್ತಿ ಆಗಿದೆಯಾ? ಇಲ್ಲ, ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತದೆ. ಬೆಲೆ ಏರಿಕೆ ಜಾಸ್ತಿ ಆಗತಿ. ದುಡಿಯೋದಷ್ಟಿಲ್ಲ, ಹಾಕುದಷ್ಟು ಆಗಾಕತ್ತಿತ್ತು ನಮ್ದು. ಮನ್ಯಾಗ ನೋಡಿದ್ರೆ ಟೆನ್ಷನ್, ಮತ್ತೆ ಸಾಲ ಪಾಲ ಮಾಡಿ ಮತ್ತೆ ಜೀವನ ಮಾಡಾಕತ್ತೀವಿ ನಾವು. ಏನ್ ಮಾಡ್ಬೇಕಂತ ಅದ್ರಲ್ಲಿ? ಬೆಲೆ ಏರಿಕೆ ಅಂದ್ರೆ ಸಾಮಾನ್ಯ ಜನರಿಗೆ ಸಮಸ್ಯೆ ಆಗಿದೆ ಅಂತೀರಿ? ಭಾಳ ಸಮಸ್ಯೆ ಆಗಿದೆ. ಭಾಳ ಅಂದ್ರೆ ಅಗದಿ ಭಾಳ ಸಮಸ್ಯೆ ಆಗಿದೆ. ಡೈಲಿ 3 ರೂಪಾಯಿ ಅಂತಂದ್ರೆ ನೀವು ಡೈಲಿ ಅಂತಂದ್ರೆ ತಿಂಗಳಿಗೆ 300 ರೂಪಾಯಿ ಆಯ್ತು. 300 ರೂಪಾಯಿ ಆತು, ಇದು ಕರೆ. ಮತ್ತೆ ನಾವು ಜಾಸ್ತಿ ಅಡ್ಡಾಡ್ತೀವಿ. ಅದ್ರ ನಮ್ ಕೆಲ್ಸಕ್ಕೆ ಅಡ್ಡಾಡಿದ್ ಬೇರೆ, ಪರ್ಸನಲ್ ಅಡ್ಡಾಡಿದ್ ಬೇರೆ. ಮತ್ತೆ ಪೆಟ್ರೋಲ್ ಜಾಸ್ತಿ ಆಗಿದ್ದು. ಈಗ ಎಲ್ಲರಿಗೂ ಪ್ರಾಬ್ಲಮ್ ಆಗಲ್ರಿ ಅದು. ಮಿಡಲ್ ಕ್ಲಾಸ್ ಜನ, ಎಷ್ಟೋ ಜನ ಒಂದು ಗಾಡಿ ತೊಗೋಬೇಕಂತಂದ್ರೆ ಎಷ್ಟೋ ರೊಕ್ಕ ಕೂಡಿಸಿಟ್ಟು ಭಾಳ ದಿನದ ಡ್ರೀಮ್ ಅವ್ರದ್ದು ಒಂದು ಗಾಡಿ ತೊಗೋಬೇಕು. ಗಾಡಿ ತೊಗೊಂಡ್ಮೇಲೆ ಮತ್ತೆ ಇಂಥವು ಬೇರೆ ಪೆಟ್ರೋಲ್ ರೇಟ್ ಜಾಸ್ತಿ ಆತ, ಅದು ಜಾಸ್ತಿ ಆಯ್ತು. ಅದೊಂದು ಅಷ್ಟೇ ಅಲ್ಲ, ಈಗ ಗ್ಯಾಸಿಂದ ರೇಟ್ ಜಾಸ್ತಿ ಆಗಿದ್ದೂ ಪ್ರಾಬ್ಲಮ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಈಗ ಒಂದು ಮಿಡಲ್ ಕ್ಲಾಸ್ ಜನ ಏನು ಯೋಚನೆ ಮಾಡ್ತಾರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಸಣ್ಣದಾಗಿ, ಒಂದು ಹೋಟೆಲ್ ಹಾಕೋನು, ಒಂದು ಇಡ್ಲಿ ವಡಾರ ಮಾಡ್ಕೊಂಡು ಹೋಗೋನು, ಪಡ್ಡಾರ ಮಾಡ್ಕೊಂಡು ಹೋಗೋ, ಸಣ್ಣದಾಗ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಕೊಳಕ್ಕೋಸ್ಕರ ಒಂದು ಹೋಟೆಲ್ ಹಾಕ್ತಾರೆ. ಈಗ ಅದರಿಂದ ಅವ್ರಿಗೆ ಏನಾಗ್ತೈತಿ, ಅವ್ರ ದುಡಿಮೆನ ಒಂದು 10-20 ರೂಪಾಯಿಗೆ ದಿನ ಪೂರ್ತಿ ಕುತ್ಕೊಂಡು ದುಡಿತಿರ್ತಾರೆ. ಅದು ಇವ್ರ ಗ್ಯಾಸ್ ರೇಟ್ ಈ ರೇಂಜಿಗೆ ತಲೆ ಮೇಲೆ ಒರೆಸಿದ್ರಂದ್ರೆ ಅವ್ರಿಗೆ ಅದು ಭಾಳ ಪ್ರಾಬ್ಲಮ್ ಆಕೈತಿ. ಸಾಮಾನ್ಯ ಜನರಿಗೆ ಇವ್ರು ಮಾಡೋದ್ರಿಂದ ಭಾಳ ಪ್ರಾಬ್ಲಮ್ ಆಕೈತಿ. ಸೊ ಎಲ್ಲ ರೇಟು ಕಡಿಮೆ ಮಾಡ್ಬೇಕು, ಮಾಡಂತ ಅಭಿವೃದ್ಧಿ ಮಾಡ್ಬೇಕು. ಅಭಿವೃದ್ಧಿನ ರೇಟ್ ಹೆಚ್ಚಿಗೆ ಮಾಡೋದ್ರಾಗಲ್ಲ. ಬೇರೆ ಇನ್ನೂ ಸುಮಾರು ಉತ್ತರ ಕರ್ನಾಟಕದಾಗ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಾಗ ಅಭಿವೃದ್ಧಿ ಆಗೋಂಥ ಕೆಲಸ ಭಾಳ ಅದಾವು. ಅಂಥವು ಮಾಡ್ಬೇಕು ಹೊರತು ಇವರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೆ, ಗ್ಯಾಸ್ ರೇಟ್ ಜಾಸ್ತಿ ಮಾಡಿದೆ, ಇದ್ರಾಗ ಏನು ಉಪಯೋಗ ಇಲ್ಲ ಅಂತ. ಬೆಲೆ ಏರಿಕೆ ಮಾಡಿದ್ರೆ ಸಾಮಾನ್ಯ ಜನರಿಗೆ ಹೊಡೆತ ಭಾಳ ಬೀಳ್ತೈತ್ರಿ. ಭಾಳ ಸಾಮಾನ್ಯ ಜನರಿಗೆ ಸುಮಾರು ಹೊಡೆತ ಬೀಳ್ತೈತಿ ಇದರಿಂದ. ಪೇಮೆಂಟ್ ಏನು ಜಾಸ್ತಿ ಆಗಲ್ಲ, ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗುತ್ತೆ. ಬೆಲೆ ಏರಿಕೆ ಜಾಸ್ತಿ ಆಗ್ತೈತಿ. ಈಗ ಅವ್ರು ಗ್ಯಾಸ್ ಏರಿಸಿದ್ರಂದ್ರೆ ಸಾಮಾನ್ಯ ಈಗ ವ್ಯಾಪಾರಕರು ಅವರೆಲ್ಲ ಕೇಳಕ್ಕೆ ಕ್ವಶನ್ ಮಾಡಕ್ಕೆ ಬರಂಗಿಲ್ಲ. ತಗೊಳ್ಳಿ, ಅವ್ರು ಎಷ್ಟು ರೇಟ್ ಹೆಚ್ಚಿಗೆ ಮಾಡ್ತಾರೆ ತಗೊಳ್ಳೇಬೇಕಾಗ್ತೈತಿ. ಬಟ್ ಇವರು ಹೋಟೆಲಿಂದ ರೇಟ್ ಜಾಸ್ತಿ ಮಾಡಿದ್ರೆ ಜನ ಕ್ವಶನ್ ಮಾಡ್ತಾರೆ, ಯಾಕ್ರಿ ಜಾಸ್ತಿ ಮಾಡಿದ್ರಿ? ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ ಅಂದ್ರೆ ಜನ ಕೇಳಂಗಿಲ್ರಿ. ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ರೆ ನಮಗೆ ಬ್ಯಾಡ್ರಿ, ನಾವು ನಿನ್ನೆ 20 ರೂಪಾಯಿ ಕೊಟ್ಟು ನಿನ್ನ ಕಡೆ ಇಡ್ಲಿ ತಿಂದೇನೆ, ನನಗೆ ಇವತ್ತು 20 ರೂಪಾಯಿ ಕೊಡು. ಅಕಸ್ಮಾತ್ ಕೊಡಂಗಿಲ್ಲ, ನಾನು ನಿನ್ನ ಕಡೆ ಬಿಟ್ಟು ಬೇರೆದೊಂದು ಕಡೆ ಹೋಗ್ತೇನೆ, ನಿನ್ನ ಕಡೆ ಬರಂಗಿಲ್ಲ. ಜನ ಹಿಂಗೆ ಥಿಂಕ್ ಮಾಡ್ತಾರೆ. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಬಸ್ಸಿನ ರೇಟು ಜಾಸ್ತಿ ಆಗಿದೆ ಆಟೋಮೆಟಿಕ್ ಆಗಿ. ಬಸ್ಸಿನ ರೇಟು ಜಾಸ್ತಿ ಮಾಡ್ತಾರಲ್ಲ ಇನ್ಮೇಲೆ. ಬಸ್ಸಿನ ರೇಟ್ ಆದ ಅವ್ರಿಗೆ, ನಮಗೆ ಬಸ್ಸಿನ ರೇಟ್ ಮೀನ್ಸ್ ಬಸ್ ಬಸ್ನಲ್ಲಿ ಅಡ್ಡಾಡ್ತಾರಲ್ಲ ಜನರಿಗೆ, ಜನಸಾಮಾನ್ಯರಿಗೆಲ್ಲ ಅಡ್ಡಾಡ್ತಾರೆ. ಪಾಪ ಗಾಡಿಗಳೆಲ್ಲ ಇರಲ್ಲ, ಅವ್ರಿಗೆ ಹೊರ ಬೀಳುತ್ತಂತ. ಈಗ ನೋಡ್ರಿ, ಟಿಕೆಟ್ ಏನೋ ಫ್ರೀ ಮಾಡಿದ್ರೆ ಹೆಣ್ಮಕ್ಳಿಗೆ, ಅದು ಒಂದು ಕಡೆಯಿಂದ ನೋಡಿದ್ರೆ ಒಳ್ಳೇದು, ಇನ್ನೊಂದು ಕಡೆಯಿಂದ ನೋಡಿದ್ರೆ ಕೆಟ್ಟದ್ದು. ಈಗ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಮಾಡ್ಯಾರ, ಬಸ್ನಾಗ ಫ್ರೀ ಟಿಕೆಟ್ ಮಾಡಿದವ್ರು ಕುಂತಿರ್ತಾರ, ರೊಕ್ಕ ಕೊಟ್ಟು ಹೋದವ್ರು ನಿಂತಿರ್ತಾರೆ. ಗಂಡ್ಮಕ್ಳು ಅಂದ್ರೆ ಏನಿಲ್ಲ, ಮನೆ ನಡಿಬೇಕಂದ್ರೆ ಗಂಡ್ಮಕ್ಳು. ಹೆಣ್ಮಕ್ಳು ಮಾಡ್ತಾರ್ರಿ, ಹೆಣ್ಮಕ್ಳನ್ನ ಕೀಳಾಗಿ ಮಾತಾಡತ್ತಿಲ್ಲ, ಅವರು ಮಾಡ್ತಾರೆ. ಬಟ್ ಎರಡೂ ಈಕ್ವಲ್ ಆಗಿ ನೋಡ್ಬೇಕಲ್ಲ. ರಾಜ್ಯ ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಿದ್ರಿ. ಎಲ್ಲ ಇದೆಲ್ಲ ಅದ್ರಾಗ ಬಂತಲ್ರಿ, ರೇಟ್ ಹೆಚ್ಚಿಗೆ ಮಾಡೋದು ಸರ್ಕಾರನ. ಇಲ್ಲ, ಇದು ಪೆಟ್ರೋಲ್ ಮತ್ತು ಡೀಸೆಲ್ ಏನು ಏರಿಕೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಮಾಡಿರುತ್ತೆ. ಗ್ಯಾಸು ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ
ಇನ್ನು ಇಲ್ಲಿ ಎಣ್ಣೆ ಮತ್ತು ಬೇಳೆ ಏನು ರೇಟ್ ಜಾಸ್ತಿ ಮಾಡುತ್ತೆ, ಅಬಕಾರಿ ಸುಂಕ ಜಾಸ್ತಿ ಮಾಡಿರುತ್ತೆ, ಇದೆಲ್ಲ ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಮಾಡಿರುತ್ತೆ. ಅಂದ್ರೆ ಎರಡು ಒಟ್ಟು ಜನಸಾಮಾನ್ಯರಿಗೆ ಹೊರಣೆ ಆಗ್ತಾ ಇರ್ತದ್ದು ಅಂತೀರ? ಎರಡರದಿಂದಾನು ಪ್ರಾಬ್ಲಮ್ ಆಗ್ತದೆ ಸರ್. ಈಗ ಸರ್ಕಾರ ಮಾಡೋದು ಏನ್ ಅಭಿವೃದ್ಧಿ ಮಾಡಿದ್ರು ಜನಕ್ಕೆ ಪ್ರಾಬ್ಲಮ್ ಆಗೇ ಆಗ್ತೈತಿ. ಆಮೇಲೆ ಇನ್ನೊಂದು ಪ್ರಧಾನಮಂತ್ರಿ ಅವರು ಮೊನ್ನೆ ಒಂದು ಕರೆ ಕೊಟ್ಟರು, ಜಾಸ್ತಿ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ಕೊಳ್ಳಿ, ಗಾಡಿಗಳನ್ನ ಜಾಸ್ತಿ ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ನೀವು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ ನಿಂದ್ರಾಕ ಜಾಗ ಇಲ್ಲ, ಅದ್ರೊಳಗೆ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ನಾವು? ಗ್ಯಾರಂಟಿ ಯೋಜನೆಗಳಿಂದ ನಿಂದ್ರಲಿಕ್ಕೆ ಜಾಗ ಇಲ್ಲ, ನಿಂದ್ರಾಕ ಜಾಗ ಇಲ್ಲ, ನಿಂದ್ರಾಕ್ ಬಸ್ ಸ್ಟ್ಯಾಂಡ್ ನಿಂದ್ರಾಕ ಜಾಗ ಇಲ್ಲ, ಬಸ್ನೇ ನಿಂದ್ರದ್ ಭಾಳ ದೂರ ಹೊತ್ತು, ಬಸ್ ಸ್ಟ್ಯಾಂಡ್ ನಿಂದ್ರಾಕ ಜಾಗ ಇಲ್ಲ, ಮತ್ತೆ ಯೂಸ್ ಮಾಡ್ಕೊಂಡದ್ ಹೆಂಗ್ರಿ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.